ಸೊ ಗೈಸ್, ಇವತ್ತು ಹಾಂಗ್ಕಾಂಗ್ ಸೆಕೆಂಡ್ ಡೇ ಆ್ಯಂಡ್ ಸ್ನಾನ ಎಲ್ಲ ಆಯಿತು ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ನನಗೆ ಈ ಸ್ಲೀವ್ಸ್ ತುಂಬಾ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇವಾಗ ಮೇಕಪ್ ಮಾಡಿಕೊಂಡು ಹೊರಡಬೇಕು. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಹಾಂಗ್ಕಾಂಗಲ್ಲಿ ಮೋಸ್ಟ್ ಫೇಮಸ್ ಡಿಸ್ನಿಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಫುಲ್ ಡೇ ಅಲ್ಲೇನೆ ಇರಬೇಕಾಗತ್ತೆ. ಬೆಳಗ್ಗೆ ಹೋದ್ರೆ ಇನ್ನು ಡಿನ್ನರ್ ಎಲ್ಲ ಮುಗಿಸ್ಕೊಂಡೆ ನಾವು ವಾಪಸ್ಸು ಹೋಟೆಲ್ಗೆ ಬರೋದು. ಸೊ ಇವಾಗ ಸ್ನಾನ ಎಲ್ಲ ಆಯಿತು, ಇವಾಗ ರೆಡಿ ಆಗಬೇಕು. ಓಕೆನಾ? ಇವಾಗ ಬೇಗ ಬೇಗ ರೆಡಿ ಆಗಿಬಿಡೋಣ. ಗೈಸ್, ಮೇಕಪ್ ಎಲ್ಲ ಆಯಿತು, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ತಲೆ ಬಚ್ಕೊಳ್ಳೋಣ ಅಂತ ಬಚ್ಕೊತಾ ಇದ್ದೀನಿ. ಸೊ ನಮ್ಮ ಅಕ್ಕ ಎಲ್ಲ ಫಸ್ಟೇ ರೆಡಿಯಾಗಿ ಹೋಗ್ಬಿಟ್ಲು. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ಮಳೆ ಬೇರೆ ಬರ್ತಾ ಇದೆ. ಡಿಸ್ನಿಲ್ಯಾಂಡ್ ಹೋಗಬೇಕು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಮಳೆ ನಾವು ಹೋಗೋಷ್ಟಿಗೆ ಕಮ್ಮಿ ಆದರೆ ಸಾಕು. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು 9 o'clock ಹಾಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆನಾ? ಸೊ ಗೈಸ್, ಇದು ನನ್ನ ಫೈನಲ್ ಲುಕ್. ಓಕೆನಾ? ಈಗ ಹೊರಟ್ವಿ ಬ್ರೇಕ್ಫಾಸ್ಟ್ಗೆ. ಹಾಯ್. ಪ್ಯಾನ್ಕೇಕ್ಸು, ಪೀನಟ್ಸು ಎಲ್ಲ ವೆಜ್. ಇದೆಲ್ಲ ವೆಜ್ಜಾ? ಚಿಕನ್ ಇದೆ. ಇಂಡಿಯನ್ ಫುಡ್ ಏನೋ ಸಿಗೋದು, ಬಟ್ ಇಂಡಿಯನ್ ಟೇಸ್ಟು ನಮಗೆ ಸಿಗ್ತಾ ಇರ್ತಿಲ್ಲ. ಸೊ ಫ್ರೂಟ್ಸು, ಬ್ರೆಡ್ಡು, ಕಪ್ ಕೇಕ್ಸು ಪ್ರತಿಯೊಂದು ಇರೋದು. ಅದ್ರ ಜೊತೆಗೆ ಅಕ್ಕಿ ಗಂಜಿ ಕೂಡ ಮಾಡಿದರು, ಅದು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು. ಅವಲಕ್ಕಿ ಉಪ್ಪಿಟ್ಟು ಮಾಡಿದರು, ಬಟ್ ಎಲ್ಲದಕ್ಕೂ ಖಾರ ತುಂಬ ಅಂದರೆ ತುಂಬಾ ಕಮ್ಮಿ. ಸೊ ತಿಂಡಿ ಎಲ್ಲ ತಿನ್ಕೊಂಡು AC ಬಸ್ ಕೋಚು ಕೂಡ ಬಂದಿತ್ತು ಆ್ಯಂಡ್ ನಮ್ಮ ಗೈಡು ಕೂಡ ಬಂದಿದ್ದರು. ಸೊ ಹಾಂಗ್ಕಾಂಗಿಂದ ಡಿಸ್ನಿಲ್ಯಾಂಡು 1:45 1 hour ಆಗುತ್ತೆ. ಸೊ ಅವರು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾಯಿದ್ರು ಡಿಸ್ನಿಲ್ಯಾಂಡ್ ಬಗ್ಗೆ. ಎಲ್ಲ ಕೇಳಿಸ್ಕೊಂಡು ಹೋಗ್ತಾಯಿದ್ವಿ. ಮಳೆ ಕೂಡ ಬರ್ತಾಯಿತ್ತು. ಸೊ ನಾವೆಲ್ಲ ಅಂದ್ಕೊತಾ ಇದ್ವಿ, ಅಯ್ಯೋ ಮಳೆ ಬರ್ತಾಯಿದೆ ಹೆಂಗಪ್ಪ ಅಂತ ಅಂದ್ಬಿಟ್ಟು. You can find all the kinds of the ಡಿಸ್ನಿಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಸೊ ರೈನ್ ಕೋಟ್, ಅಂಬ್ರೆಲಾ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಹತ್ರ. ಫುಲ್ ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ರೈನ್ ಕೋಟು ಅಂಬ್ರೆಲಾ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಡಿಸ್ನಿಲ್ಯಾಂಡ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 10:30 ರಾತ್ರಿ 8 o'clock ವೀಕ್ ಡೇಸಲ್ಲಿ. ವೀಕೆಂಡ್ಸು 8:30 ತನಕ ಇರುತ್ತೆ. ಸೊ ನಾವು ಟಿಕೆಟ್ಸ್ನ ತೊಗೊಂಡು ಎಂಟ್ರಿ ಆದ ತಕ್ಷಣವೇ ಈ ಬ್ಯೂಟಿಫುಲ್ ಫೌಂಟೇನ್ ಕಾಣಿಸುತ್ತೆ. ನೆಕ್ಸ್ಟು ಈ ಮನೆ ಥರ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ, ಅದ್ರ ಮೇಲ್ಗಡೆ ಡಿಸ್ನಿಲ್ಯಾಂಡ್ ಅಂತ ಬರೆದಿದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಆರ್ಕಿಟೆಕ್ಟು ಬಿಲ್ಡಿಂಗ್ದು. ಆ್ಯಂಡ್ ಮುಂದ್ಗಡೆ ಹೂವಾದಲ್ಲಿ ಗೊಂಬೆಗಳ ಆರ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಟಾಯ್ ಶಾಪ್ಸು, ಕಾಫಿ ಶಾಪ್ಸು ಎಲ್ಲ ಇತ್ತು. ಸೊ ಟಾಯ್ ಶಾಪ್ಸಲ್ಲಿ ತುಂಬ ಜನ ತೊಗೊತಾ ಇದ್ದಿದ್ದು ಮಿಕ್ಕಿ ಮೌಸ್ದು ಹೇರ್ ಬ್ಯಾಂಡು. ಆ್ಯಂಡ್ ನಾವು ಟಾಯ್ಸ್ನೆಲ್ಲ ನೋಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಅಂದ್ಕೊಂಡ್ವಿ ಹೋಗಬೇಕಾದ್ರೆ ತೊಗೊಳ್ಳೋಣ, ಇವಾಗ ಬೇಡ ಅಂತ. ಯಾಕೆಂದರೆ ಎಲ್ಲ ರೈಡ್ಸ್ಗೆಲ್ಲ ಹೋಗ್ತೀವಿ, ಅದಕ್ಕೋಸ್ಕರ ಅಂತ ಸುಮ್ಮನೆ ನೋಡಿಕೊಂಡು ಹೋದ್ವಿ.
ಆ್ಯಂಡ್ ಈ ಬಿಲ್ಡಿಂಗ್ ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಟ್ಟೆ ನಾನು. ನನಗೆ ತುಂಬ ದಿನದಿಂದ ಆಸೆ ಇತ್ತು ಸೊ ಡಿಸ್ನಿ ಲ್ಯಾಂಡ್ನ ನೋಡಬೇಕು ಅಂತ. ಸೊ ವರ್ಲ್ಡಲ್ಲಿ 6 ಕಡೆ ಡಿಸ್ನಿ ಲ್ಯಾಂಡ್ ಇದೆ. USA ಅಲ್ಲಿ 2, ಜಪಾನಲ್ಲಿ 1, ಚೈನಾ ಆ್ಯಂಡ್ ಹಾಂಗ್ಕಾಂಗ್ ಮತ್ತು ಪ್ಯಾರಿಸಲ್ಲಿ. ಸೊ ಇವಾಗ ಒಂದು ಡಿಸ್ನಿ ಲ್ಯಾಂಡ್ನ ನೋಡಿದ್ದೀನಿ. ಸೊ ಅಲ್ಲಿ ತುಂಬ ಶೋಸು ರೈಡ್ಸು ಎಲ್ಲ ಇರುತ್ತೆ. ಸೊ ಅದನ್ನು ಎಲ್ಲ ಡಿವೈಡ್ ಮಾಡಿದ್ದಾರೆ ಪಾರ್ಟಾಗಿ. ಸೊ ಟುಮಾರೋ ಲ್ಯಾಂಡ್ ಅಂತ, ಮಿಸ್ಟಿಕ್ ಪಾಯಿಂಟ್, ಫ್ಯಾಂಟಸಿ ಲ್ಯಾಂಡ್, ಫ್ರೋಝನ್ ಲ್ಯಾಂಡ್ ಅಂತ. ಸೊ ಅಲ್ಲಿ ತುಂಬ ಆಟಗಳಿರುತ್ತೆ. ಸೊ ನಾವು ಟುಮಾರೋ ಲ್ಯಾಂಡಿಗೆ ಹೋಗಿದ್ವಿ, ಬಟ್ ಅಲ್ಲಿ ರೈಡ್ಸ್ ಎಲ್ಲ ಕ್ಯಾನ್ಸಲ್ ಆಗಿತ್ತು ಮಳೆಯಿಂದ. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿ ಹೋಗಿದ್ದು ಐರನ್ ಮ್ಯಾನ್ ಒಂದು ಶೋಗೆ. ಸೊ ತುಂಬಾ ಚೆನ್ನಾಗಿತ್ತು. 3D ಗ್ಲಾಸಸ್ ಎಲ್ಲ ಕೊಟ್ಟಿದ್ದರು. ಸೊ ಎಲ್ಲ ಶೋಸ್ಗೂ ಎಲ್ಲ ರೈಡ್ಸ್ಗೂ ನಾವು ವೆಯ್ಟ್ ಮಾಡಬೇಕಿತ್ತು ಆಲ್ಮೋಸ್ಟ್ 15-20 ಮಿನಿಟ್ಸು. ಸೊ ಶೋನೆಲ್ಲ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಶೋ ಕೂಡ ಇರುತ್ತೆ. ನೆಕ್ಸ್ಟು ನಾವು ಹೋಗಿದ್ದೆ ಈ ಕುದುರೆ ರೈಡ್ಗೆ. ಸೊ ಚಿಕ್ಕ ಮಕ್ಕಳ ಜೊತೆ ನಾವು ಚಿಕ್ಕವರಾಗಿ ಕುತ್ಕೊಂಡಿದ್ವಿ ಕುದುರೆಲಿ. ಚೆನ್ನಾಗಿತ್ತು ಕುದುರೆ ರೈಡು. ಸೊ ಏನು ಒಂದು 3-4 ರೌಂಡ್ ಆಯಿತು. ಸೊ ಮುಗ್ದೇ ಹೋಯಿತು ರೌಂಡು. ಅಷ್ಟೇ ಅಲ್ವಾ ನಮ್ಮವ್ರಿರೋದು? ನೆಕ್ಸ್ಟ್ ನಾವು ಹೋಗಿದ್ದೆ ಇದೇನೋ ಎಲಿಫೆಂಟ್ ರೈಡ್. ಸೊ ಗೊತ್ತಿಲ್ಲ ಏನು ಹೆಸರು ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು ಇದು ಕೂಡ. ಡಿಸ್ನಿಲ್ಯಾಂಡು ತುಂಬಾ ದೊಡ್ಡದು ಒಳಗಡೆ. ಸೊ ನಾವು ಯಾವುದಕ್ಕಾದ್ರು ಆಟ ಆಡೋಕ್ಕೆ ಹೋದ್ರು, ಇಲ್ಲ ರೆಸ್ಟ್ ರೂಮ್ಗೆ, ರೆಸ್ಟೋರೆಂಟ್ಸ್ಗೆ ಹೋದ್ರು ಎಲ್ಲ ಕಡೆನೂ ನಾವು ನಡ್ಕೊಂಡೇ ಹೋಗಬೇಕಾಗತ್ತೆ. ಸೊ ನಮಗೂ ಕೂಡ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ನಿಯರ್ ಬೈ ನಾವಿರೋ ಕಡೆ ರೆಸ್ಟೋರೆಂಟ್ಸ್ ಇದೆಯೇನೋ ಅಂತ ನೋಡಿದ್ವಿ, ಆ್ಯಂಡ್ ಇತ್ತು ಕೂಡ. ಬಟ್ ವೆಜ್ ಆಪ್ಷನ್ಸು ಸ್ವಲ್ಪ ಕಮ್ಮಿನೇ ಇತ್ತು. ನಮ್ಮ ಗ್ರೂಪೆಲ್ಲ ಸ್ವಲ್ಪ ವೆಜ್ ಪ್ರಿಫರ್ ಮಾಡಿದರು. ಸೊ ಒಂದೇ ಒಂದು ಆಪ್ಷನ್ ಇತ್ತು. ಸೊ ಅದನ್ನೇ ಊಟ ಎಲ್ಲ ಮಾಡಿಕೊಂಡು ಮತ್ತೆ ರೈಡ್ಸು ಶೋಸು ನೋಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ನಾವು ಯಾವುದೇ ರೈಡುಗೆ ಶೋಗೆ ಹೋಗಬೇಕಂದ್ರೂ ವೆಯ್ಟ್ ಮಾಡಲೇಬೇಕಿತ್ತು. ತುಂಬಾ ಕ್ಯೂ ಇರುತ್ತೆ. ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸು 15 ಮಿನಿಟ್ಸು ಕ್ಯೂ ಅಲ್ಲಿ ನಿಂತು ನೋಡೋಕ್ಕೆ ಹೋಗಿದ್ದು. ಕೆಲವೊಂದೇನೆಂದರೆ ನಾವು ಹೇಳೋದ್ಕಿಂತನೂ ಅದನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಇದೆಲ್ಲ ಶೋಸ್ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲೋ ನಾನು ಬೇರೆ ವರ್ಲ್ಡಿಗೆ ಬಂದಿದ್ದೀನೇನೋ ಅನ್ನೋ ಒಂದು ಫೀಲ್ ಬಂದ್ಬಿಡ್ತು. ಆ ಸೌಂಡು, ಆ 3D ಎಫೆಕ್ಟ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ನಿಲ್ಯಾಂಡ್ಗೆ ಒಂದು ಸತಿ ಹೋಗಿ ಬನ್ನಿ. ಸೊ ನಾನು ಹೇಳಿರೋ ಪ್ಲೇಸಸಲ್ಲಿ ಇದೆ. ಸೊ 3D ಎಫೆಕ್ಟ್ಸ್ ಇರ್ಬೋದು, ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ಲಿ ರೋಲರ್ ಕೋಸ್ಟರ್ ಇತ್ತು, ಹಾಫ್ ಮೂನ್ ಎಲ್ಲ ಇತ್ತು. ಬಟ್ ನಾನು ರೋಲರ್ ಕೋಸ್ಟರಲ್ಲಿ ಹೋಗಿಲ್ಲ, ಯಾಕಂದರೆ ತಲೆ ಸುತ್ತು ಬಂದುಬಿಡುತ್ತೆ ಅಂತ. ಕೆಲವೊಬ್ಬರು ಫ್ರೆಂಡ್ಸ್ ಹೋಗಿದ್ರು, ಬಟ್ ನಾನು ಈ ರೈಡ್ಗೆ ಹೋಗಿದ್ದೆ.
just arrived at safari and they have giraffe and zebras, also the elephant. And now let me tell you how to separate the zebras. In the left hand side is the male zebra and the male zebra. ನೆಕ್ಸ್ಟು ನಾವು ನೋಡೋಕ್ಕೆ ಹೋಗಿದ್ದು ಈ ಶೋ ಇದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು ಈ ಶೋಗೆ. ಸೊ ನಾವು ಕೂಡ ನಿಂತ್ಕೊಂಡು ನೋಡಿದ್ವಿ. ಸೊ ಇದೆಲ್ಲ ನೋಡ್ತಾ ಇದ್ದಾಗ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಅವರು ಕಾರ್ಟೂನ್ಸು ಎಲ್ಲ ನೋಡ್ತಾ ಇರ್ತಾರೆ ಆ್ಯಂಡ್ ಈ ಕ್ಯಾರೆಕ್ಟ್ರು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ನನಗೂ ಸಹ ನನ್ನ ಚೈಲ್ಡ್ಹುಡ್ ಗ್ಯಾಪ್ನ ಬಂತು. ನಾವು ಕೂಡ ಮಿಕ್ಕಿ ಮೌಸು, ಡೊನಾಲ್ಡ್ ಡಕ್ದು ಎಲ್ಲ ಕಾರ್ಟೂನ್ಸ್ನೆಲ್ಲ ನೋಡ್ತಾ ಇದ್ವಿ ಅಂತ. ಸೊ ಚಿಕ್ಕ ಮಕ್ಕಳನ್ನ ನಾವು ಡಿಸ್ನಿಲ್ಯಾಂಡಿಗೆ ಕರ್ಕೊಂಡೋದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಈ ಕ್ಯಾರೆಕ್ಟರ್ಗಳನ್ನೆಲ್ಲ ನೋಡಿ, ಆ ಶೋಸು, ರೈಡ್ಸು. ನೆಕ್ಸ್ಟು ನಾವು ಈ ಶೋಗೆ ಹೋಗಿದ್ವಿ. ಚೇರ್ ಇರುತ್ತೆ, ಅದು ಮೂವ್ ಆಗ್ತಾ ಇರುತ್ತೆ, ಗನ್ನು ಕೂಡ ಇರುತ್ತೆ, ಇಬ್ಬರು ಜನ ಕುತ್ಕೋಬೋದು. ಆ ಯೆಲ್ಲೋ ಕಲರ್ ಇದೆಯಲ್ಲ ಅದಕ್ಕೆ ನಾವು ಶೂಟ್ ಮಾಡಬೇಕಾಗತ್ತೆ. ಸೊ ಯಾರು ಜಾಸ್ತಿ ಶೂಟ್ ಮಾಡ್ತಾರೋ ಅವರಿಗೆ ಜಾಸ್ತಿನೇ ಪಾಯಿಂಟ್ಸು. ನನ್ನ ಪಕ್ಕ ನಮ್ಮ ಅಕ್ಕನ ಮಗ ಕೂತಿದ್ದ, ಅವನೇ ಜಾಸ್ತಿ ಶೂಟ್ ಎಲ್ಲ ಮಾಡ್ದ. ಸೊ ಅವ್ನು ವಿನ್ ಆದ, ನಾನು ಸೋತೆ. ಆ್ಯಂಡ್ ನೆಕ್ಸ್ಟು 8 o'clock ಕರೆಕ್ಟಾಗಿ ಫೈರ್ ವರ್ಕ್ಸ್ ಆಗುತ್ತೆ. ಸೊ ಯಾರ್ಯಾರು ಎಲ್ಲ ಕಡೆ ಡಿಸ್ಪೋಸ್ ಆಗಿರ್ತೀವಲ್ಲ ಜನಗಳು ಎಲ್ಲ ಒಂದು ಕಡೆ ಬರ್ತಾರೆ ಈ ಶೋನ ನೋಡೋಕ್ಕೆ. ಈ ಶೋ ಬಂದ್ಬಿಟ್ಟು 15-20 minutes ಆಗಿರುತ್ತೆ. ಸೊ ಎಲ್ಲ ಕ್ಯಾರೆಕ್ಟ್ರದ್ದು LED ಬಿಲ್ಡಿಂಗ್ ಮೇಲೆ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಫೈರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ಶೋನೇ ಲಾಸ್ಟು. ಸೊ ಅದ್ರ ಒಳಗಡೆ ಎಲ್ಲ ರೈಡ್ಸು ಶೋಸ್ನೆಲ್ಲ ಮುಗಿಸ್ಕೊಂಬಿಡ್ಬೇಕು. ಆಮೇಲೆ ರೆಸ್ಟೋರೆಂಟ್ಸು ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ನಾವಂತೂ ಡಿಸ್ನಿಲ್ಯಾಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಶೋಸ್ ಆಗಿರ್ಬೋದು, ರೈಡ್ಸ್ ಆಗಿರ್ಬೋದು, ಈ ಫೈರ್ ವರ್ಕ್ಸ್ ಆಗಿರ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.